ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ 70 ವರ್ಷದ ತರುಣ. ಯಾಕಂದ್ರೆ ಅವ್ರಿಗೆ ಮಂಡಿ ನೋವಿತ್ತು. ಒಂದೇ ಸರಿ ಇಂಜೆಕ್ಷನ್ ಕೊಟ್ಟಿರೋದು. ಎಷ್ಟು ಬಾರಿ ಕಮ್ಮಿ ಆಗಿದೆ? 75% ಕಡಿಮೆ ಆಗಿದೆ. ಅವ್ರು ಯಾಕಂದ್ರೆ ಬಾಡಿ ಅಷ್ಟು ಹೆಲ್ತಿ ಆಗಿತ್ತು, ಅಷ್ಟೊಂದೇನು ಸಮಸ್ಯೆ ಇರಲಿಲ್ಲ ಇದರಲ್ಲಿ. ಮತ್ತೆ ಅವರು ನೋಡಿ 17 ವರ್ಷ 20 ವರ್ಷ ಆಗ್ಬೋದು, 70 ವರ್ಷ ಆಗ್ಬೋದು, ನಮ್ಮ ಕಡೆಯಿಂದ ಯಾವುದೇ ಪೇನ್ಸ್ ಇದ್ರೆ ಈ ಕೆಲವು ಅಂಶಗಳನ್ನ ಬಿಡ್ಲೇಬೇಕು. ಅವ್ರು ಏನೇನು ಬಿಟ್ಟಿದ್ರು ಅಂತ ಕೇಳೋಣ. ಏನೇನು ಬಿಟ್ಟಿದ್ದಾರೆ ಸರ್ ಊಟದಲ್ಲಿ? ನಾವು ಕಾಫಿ ಟೀ ಹಾಲು, ಮೈದಾ ಐಟಮು, ಗೋಧಿ ಐಟಮು, ಆಮೇಲೆ ಬೇಕರಿ ಐಟಮು, ಆಮೇಲೆ ಸಕ್ಕರೆ ಐಟಮು ಎಲ್ಲ ಬಿಟ್ಟಿರ್ತಾರೆ. ಬರೀ ಇಟ್ಟು ಪಾಲಿಶ್ ಆಗದೆ ಇರೋ ಅಕ್ಕಿ, ಅನ್ನ ಅಷ್ಟು ಎರಡು ಬಿಟ್ಟರೆ ಇನ್ನೇನು ಇರ್ಬೋದು. ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ಹೆಂಗಿತ್ತು? ನಾವು ಶಾಂತಿ ಸಿಕ್ಕಾಪಟ್ಟೆ ಊತನ ಇತ್ತು, ನಡೆಯೋಕ್ಕಾಗ್ತಿಲ್ಲ, ಮಡಚಕ್ಕಾಗ್ತಿಲ್ಲ, ತುಂಬ ಇವಾಗ ಓಡಾಡ್ತೀರ, ನಡೆ ತೋರಿಸ್ತೀರಾ? ಮನೇಲಿ ಕೆಳಗಡೆ ಕುತ್ಕೊಂಡ್ರೆ ಸೋಫಾ ಮೇಲೆ ಕುತ್ಕೊಂತೀರಾ? ಸ್ವಲ್ಪ ಹಾಕೋದಕ್ಕಾಗಲ್ಲ. ನನ್ನ ಕಾಲ್ ಬಾಗಿದೆ, ಇವತ್ತು ಇಂಜೆಕ್ಷನ್ ಕೊಟ್ಟರೆ ಸರಿ ಆಗುತ್ತೆ. ಮತ್ತೆ ಇವತ್ತು ಸ್ವಲ್ಪ ವಿಟಮಿನ್ B12 ಕಡಿಮೆ ಇದೆ, ಮತ್ತೆ ತುಂಬಾ ಐರನ್ ಡಿಫಿಷಿಯನ್ಸಿ ಇದೆ. ಎಕ್ಸ್ರೇ ನೋಡಿದ್ರೆ ಲೈಕ್ ಇದು ಈ ತರ ನೋಡಿದ್ರೆ ಯಾರಾದ್ರೂ ಇದಕ್ಕೆ ಎಲ್ಲರೂ ಹೊರಗಡೆ ಡಾಕ್ಟರ್ ಏನಾದ್ರು ಟ್ರೀಟ್ಮೆಂಟ್ ಹೇಳಿದ್ರೆ ಇದಕ್ಕೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಯೂಶಲಿ ಹೇಳೋದು ಇದಕ್ಕೆ ಸರ್ಜರಿ. ಯಾವ ಊರಲ್ಲಿ ಆಪರೇಷನ್ ಮಾಡಬೇಕು, ಬೇರೆ ಚಿಪ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಮಂಡಿಗೆ. ನಾವು ಆಮೇಲೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿ ನಮ್ಮ ವಿನಯ್ ಕರ್ಕೊಂಡ್ ಬಂದ್ವಿ. ಅದು ಯಶಸ್ವಿನಿ ಇದ್ರೆ ಬರೀ 30,000, ಯಶಸ್ವಿನಿ ಇಲ್ಲ ಅಂದ್ರೆ 1,30,000 ಹೇಳಿದ್ರು. ಬಟ್ ದುಡ್ಡಿಂದಲ್ಲ ಮುಖ್ಯವಾಗಿ. ಇವಾಗ ಎಷ್ಟು ಸಮಸ್ಯೆ ಇದೆ ಬಾಡಿನಲ್ಲಿ, ಇದರಲ್ಲಿ ನಾವು ಅರ್ಧಕ್ಕರ್ಧ ಇನ್ನೂ ಕರೆಕ್ಷನ್ ಮಾಡಿಲ್ಲ. ಅವತ್ತು ಬಂದಿರೋದೇ ಸ್ವಲ್ಪ ಮೆಡಿಸಿನ್ ಕೊಟ್ಟು ಕಳಿಸಿದ್ವಿ. ಇವತ್ತು ಆಕ್ಚುಲಿ ಕರೆಕ್ಟ್ ಆಗಿ ಗೊತ್ತಾಯ್ತು ಪಿಕ್ಚರ್. ಇವತ್ತು ನಾವು ಕರೆಕ್ಷನ್ ಮಾಡ್ತೀವಿ ಅದನ್ನ, ಯಾವ್ದೆಲ್ಲ ನಾರ್ಮಲ್ ಮಾಡಂಗೆ ಬ್ಲಡ್ ಅಲ್ಲಿ ಅದು ಸರಿ ಆಯ್ತು ಅಂದ್ರೆ ಇದು ಸರಿ ಆಯ್ತು. ಇವಾಗ ಸ್ವಲ್ಪ ಕರೆಕ್ಷನ್ ಮಾಡೋದಕ್ಕೆ ಆಲ್ಮೋಸ್ಟ್ ಸುಖ ನೋವು ಕಡಿಮೆ ಆಯ್ತು. ಸೊ ಇದು ನಿಮಗೆ ಯಾಕೆ ಹೋಗ್ಲಿಲ್ಲ ಸರ್? ಅದೇ ಆಪರೇಷನ್ಗೆಲ್ಲ BP ಶುಗರ್ ಎಲ್ಲ ಇದೆಯಲ್ಲ, ಕಂಟ್ರೋಲ್ ಇರಲ್ಲ ಅಂದ್ಬಿಟ್ಟು ನಾವು ಎದ್ಕೊಂಡು ಇದು ಮಾಡೋದು. ಆ ಏಜಲ್ಲಿ ಆಪರೇಷನ್ ಸಕ್ಸಸ್ ಆಗುತ್ತೋ ಆಗಲ್ವೋ ಅಂತ ಆ ಟೈಮಲ್ಲೇ ನೋಡಿದ್ವಲ್ಲ, ಇದೆಲ್ಲ ಇಲ್ಲಿ ಆಪರೇಷನ್ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ರಲ್ಲ, ನನಗೆ ಡೈರೆಕ್ಟ್ ಎಕ್ಸಾಮ್ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ನೀವು ಅವರು ತಂದೆನೆ ಅದೇ ಕೋಲ್ ಇಟ್ಕೊಂಡು ಮಾಡ್ತಿದ್ರು ಮುಂಚೆ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಓಡಾಡ್ತಾರೆ. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ಮಾಡ್ಬಾರ್ದು ಸರ್, ಎಲ್ಲ ಮಾಡಿ, ಎಲ್ಲ ಕೆಲಸ ಮಾಡಿ, ಅದಕ್ಕೆ ಸಂಬಂಧ ಇಲ್ಲ. ಪಥ್ಯ ಹೇಳಿದ್ನಲ್ಲ ಇವಾಗ ಏನ್ ಬಿಡ್ಬೇಕಂತ, ಅದನ್ನ ಬಿಡಿ.